ನಮಸ್ತೆ. ನಮಸ್ತೆ ಅಣ್ಣ, ನಿಮ್ಮ ಹೆಸರು? ಬರೋಗೌಡ. ಅಣ್ಣ, ಇದು ಯಾವ ಊರು? ಮಳವಳ್ಳಿ. ಅಣ್ಣ, ಯಾವ ಜಿಲ್ಲೆ, ಯಾವ ತಾಲೂಕು? ಮಳವಳ್ಳಿ ತಾಲೂಕು, ಮಳವಳ್ಳಿ ಟೌನ್, ಹಾಂ, ಮಂಡ್ಯ ಜಿಲ್ಲೆ. ಅಣ್ಣ, ಇದು ಓರಿ ಹೆಸರು? ಇದು ಯಾದವ ಕಿಂಗ್ ಅಂತ. ಅಣ್ಣ, ಎಷ್ಟು ದಿನ ಆಯಿತು ತಂದು ನೀವು? ಇವತ್ತು 15 ದಿನ ಆಯಿತು. ಅಣ್ಣ, ರೈಟು? ರೈಟ್ ಏನೋ ವಿಶ್ವಾಸ ತಂದರೆ ಬಿಡಪ್ಪ. ರೈಟ್ ಅಣ್ಣ, ಅಲ್ಲೂ ಕಡೆ. ಅಣ್ಣ, ಏನೇನು ತಿಂಡಿ ಕೊಡ್ತಿದ್ರಿ ಅಣ್ಣ ನೀವು ಬಂದಮೇಲೆ? ನಾವು ಜೋಳ ನುಚ್ಚು, ಉಳ್ಳಿ ನುಚ್ಚು, ಹಾಂ, ರವೆ ಬೂಸ, ಎಲ್ಲ ಬೂಸ. ಅಣ್ಣ, ಇದು ಎಷ್ಟು ತನಕ ಕೊಟ್ಟಿದ್ರಿ ಈಗ? ತಿಂಡಿ ಪಾಠ ಮಾಡಿದ್ರು. ಹಾಂ, ನಾವು ಹಂಗೆ ನ್ಯಾಚುರಲ್ ಆಗಿ ಬಗ್ಗಿತನ ಮಾಡಿ ರೂಢಿ ಮಾಡಿದ್ವಿ. ಇದು ಎಷ್ಟು ದನಿಗೆ ಬಿಟ್ಟಿದ್ರಿ ಅಣ್ಣ ನೀವು ಬಂದಮೇಲೆ? ನಾವು ಇಲ್ಲಿಗೆ ಬಂದಮೇಲೆ ಒಂದು 15 ದಿವಸಕ್ಕೆ ಬಿಟ್ಟಿದ್ವಿ. 15 ದಿವಸಿಗೆ ಕರೆಲ್ಲ ಹೆಂಗೆ ಬಿದ್ದು ಬಿಡ್ತೀವಿ. ಅದನ್ನೂ? ಬಂದವ್ರು ಯಾರು ಕೇಳ್ತಾರೆ ಅದನ್ನ ಬಿಟ್ಟು. ಓಹ್, ವಿಲನ್ನು ಇದು ಎರಡು ಆಯ್ತಲ್ಲ. ಹಾಂ ಅಣ್ಣ, ಅವ್ರು ಯಾರು ಕೇಳ್ತಾರೆ ಅದನ್ನ ಬಿಟ್ಟು. ಎರಡರಲ್ಲಿ ಯಾವ್ದು ಕೇಳ್ತಾರೆ ಅದು ಬಿಡ್ತೀರಿ? ಅವ್ರು ಯಾರು ಕೇಳ್ತಾರೆ ಎರಡನ್ನೂ ಮಿಕ್ಸ್ ಮಾಡಲ್ಲ. ಹಾಂ, ಒಂದೇ ಒಂದೇ. ಕರ ಹೆಂಗೆ ಬಿಡ್ತಾರೆ ನಮಗೂ ಗೊತ್ತಾಗುತ್ತೆ. ನಿಜ. ನೀವು ಏನು ಚಾರ್ಜ್ ಮಾಡ್ತೀರಿ ಒಂದು ಹಸಿಗೆ? 1,000. 1,000 ಅಣ್ಣ. ಎಲ್ಲಿಂದ ಹಾಕೋ ಬಂದರೂ ಬಿಡ್ಕೊಡ್ತೀರ ಅಣ್ಣ? ನಿಮ್ಮ ಫೋನ್ ನಂಬರ್ ಹೇಳಿ ಅಣ್ಣ. ದೂರದಿಂದೆಲ್ಲ ಬಂದಿದ್ರಿ ಈಗಲೂ. ಹಾಂ ಅಣ್ಣ. ಶ್ರಾವಣ ಬೆಳಗೊಳ, ಹಾಂ, ತಿಪ್ಟೂರು, ಹ್ಞೂ, ಸಾಲಿಗ್ರಾಮ, ಹಾಂ, ಈ ಕಡೆ ಕೊಳ್ಳೇಗಾಲ, ಹನೂರು, ಹಾಂ, ನಿನ್ನೆ ಯಳಂದೂರವ್ರು ಬಂದಿದ್ರು. ಹಾಂ ಅಣ್ಣ. ತಲಕಾಡು, ತಲಕಾಡು, ಹ್ಞೂ. ಆ ಕಡೆಯಿಂದ ಬರ್ತಾರೆ. ಅಣ್ಣ, ನೀವೇನು ಕೆಲಸ ಮಾಡೋದು? ನಾನು ಹೈಸ್ಕೂಲ್ ಕ್ಲರ್ಕ್. ಜೊತೇಲಿ ಇದು ಮಾಡ್ತೀರ ಅಣ್ಣ? ಹಳ್ಳಿಕಾರ ಅಂದರೆ ಅಷ್ಟು ಪ್ರೀತಿನ ಅಣ್ಣ? ಜೊತೆಲೇ ಹುಡ್ತಾಗಿಂದು ಜೊತೆಲೇ ಒಳನಾಟ ಇಟ್ಕೊಂಡು ಬೆಳೆದಿರೋರು. ಹಾಂ ಅಣ್ಣ. ಪ್ರೀತಿ ಆಸೆ ಇದ್ದೇ ಇರುತ್ತಲ್ವ. ಅಣ್ಣ, ಎರಡೆರಡೂರಿ ಮೇಂಟೈನ್ ಮಾಡ್ತಿದ್ದೀರಲ್ಲ, ಏನು ಹಿಂಸೆ ಅನ್ಸಲ್ವ ಅಣ್ಣ? ಏನು 2 ವರೆ ಅಂತೇನಿಲ್ಲ. ಯಾವಾಗಲೂ 3-4 ಜೊತೆ ಹಸ್ಗಳು, ಕರುಗಳು, ಕರುಗಳು ಅವು ಇದ್ದೇ ಇರ್ತವೆ. ಹ್ಞೂ. ಈ ಸರಿ 2 ವರೆ ಆಯ್ತು ಅಷ್ಟೇ. ನಾವು ಒಂದು ದಿನಕ್ಕೆ ಏನು ಖರ್ಚು ಬೀಳ್ತೀರ ಅವರಿಗೆ ಮೇಂಟೆನೆನ್ಸು? ಪ್ರೀತಿ ಪಟ್ಟು ಮಾಡ್ದಂಗೆಲ್ಲ ಇರುತ್ತೆ. ಹ್ಞೂ. ಬೆಂಡ ತುಪ್ಪ ತಿನ್ನಿದ್ರೆ ಖರ್ಚು ಜಾಸ್ತಿ ಆಯ್ತದೆ. ಹ್ಞೂ ಅಣ್ಣ. ಇರೋದ್ರಲ್ಲಿ ಹೆಂಗೋ ಕಾಲ ಕಳ್ಕೊಯ್ತಿರೋದ್ರೆ ಖರ್ಚು ಕಮ್ಮಿ ಆಯ್ತದೆ. ಅಣ್ಣ, ನಿಮ್ಮ ಫೋನ್ ನಂಬರ್ ಹೇಳಿ ಅಣ್ಣ ಹಂಗೆ. 9620 ಹಾಂ 35 ಹಾಂ 2310. ಅಣ್ಣ, ಇದು ಓರಿ ತಂದಾಗ ಈಗ ಒಕ್ಕತ್ತಾನ ನಿಮಗೆ? ಹಾಂ, ಒಗ್ಗಾಯ್ತ ಪರವಾಗಿಲ್ಲ. ಏನು ಆಯೋದು ಅದೇದು ಏನಿಲ್ಲ? ಮಾಮೂಲಿ ಓರಿ ಅಂದ್ಮೇಲೆ ನಾಗರಾವ್ ಎಡೆ ಇದ್ದಂಗೆ ಯಾವಾಗಲೂ ಬುಸ್ಕುಡ್ತಾನೆ ಇರ್ತವೆ. ನಾವು ಏನು ಪ್ರೀತಿಯಿಂದ ನೋಡ್ಕೊತೀವಿ ಅದ್ರ ಮೇಲೆ ನಮ್ಮನ್ನ ಒಪ್ಕೊಳ್ತೇವೆ. ಸ್ವಲ್ಪ ರ್ಯಾಶ್ ಮಾಡಿದ್ರೆ ಅವು ರ್ಯಾಶ್ ಮಾಡ್ತವೆ. ಹಾಂ ಅಣ್ಣ, ಇದು ಪ್ರೀತಿಯಿಂದ ನೋಡ್ಕೊಂಡ್ರೆ ಅವು ಸ್ವಲ್ಪ ನಮ್ಮ ನೋಡ್ಕೊಳ್ತೀವಿ. ಏನೆಲ್ಲ ಒಂದು 15-20 ಜನ ಬೇಕು. ಯಾವುದೇ ಒಂದು ಬದುಕು ಹೋಗ್ಬೇಕು. ನಮ್ಮ ದೇವರು ಅಷ್ಟೇ, ನಿಜ, ನಮ್ಮ ಧ್ವನಿ ಹ್ಞೂ ಎಲ್ಲ ಹಿಡಿಬೇಕು. ಪರವಾಗಿಲ್ಲ. ಈಗ ಇವತ್ತು 15 ದಿನ ಆಯಿತು. ಹ್ಞೂ. ಏನು ಒಬ್ಬರೇ ಈಚೆ ಇರ್ಕರ್ತೀವಿ, ಒಬ್ಬರೇ ಒಳಗೆ ಇರ್ಕರ್ತೀವಿ. ಸ್ವಲ್ಪ ಹಸು ಬಂದಾಗ ಸ್ವಲ್ಪ ರ್ಯಾಶ್ ಮಾಡುತ್ತೆ. ಅಣ್ಣ, ಓರಿ ಗುಣಲಕ್ಷಣಗಳು ಹೆಂಗಿದೆ ನಿಮ್ಮ ಓರಿದು? ಯಾವ್ದು ಭಾಳ ಚೆನ್ನಾಗಿದೆ. ಹ್ಞೂ. ಒಳ್ಳೆ ಉತ್ತಮವಾದಂಥ ಗುಣಲಕ್ಷಣ. ಬಿತ್ತನೆವರಿಗೆ ಯಾವ ರೀತಿ ನಾವು ಬಿತ್ತನೆವರಿಗೆ ಇರಬೇಕು ಅಂತ ಆಯ್ಕೆ ಮಾಡ್ತೀವಿ, ಆ ಬಿತ್ತನೆವರಿಗೆ ಇರಬೇಕಾದಂಥ ಎಲ್ಲ ಗುಣಲಕ್ಷಣವೂ ಇದೆ. ಒಂದು ಲೈನ್ ಇರ್ಬೋದು, ಹಂಡು ಕುಂಡಿ, ಕಾಲು ಕೈ, ಎಡೆಗುಂಡಿಗೆ, ಕತ್ತು, ಮೇಳೆ, ಮುದ್ದೆ, ಟೈಪು, ಎಲ್ಲ ಗುಣಲಕ್ಷಣ. ಉತ್ತಮವಾದಂಥ ಒಂದು ಬಿತ್ತನೆವರಿಗೆ ಏನೇನು ಗುಣಲಕ್ಷಣಗಳು ಇರಬೇಕು ಎಲ್ಲ ಇದೆ. ಎಲ್ಲ ಗುಣಲಕ್ಷಣ ಇದೆ. ಒಳ್ಳೊಳ್ಳೆ ಕರು ಹುಟ್ಟಿದೆ. ಹಾಂ. ಹಂಗಾಗಿ ನಮಗೂ ಆಸೆ ಆಯಿತು. ಈ ಕಾರಣ ನಾವು ಒಂದು ಕೈ ನೋಡೋಣ ಅಂತೇಳಿ. ಅವರು ಸುಮಾರು ಜನ ಅವ್ರು ಕೇಳಿ ಯಾರಿಗೂ ಕೊಟ್ಟಿರಲಿಲ್ಲ. ಹಾಂ. ಆಮೇಲೆ ನಾವೇನೋ ಅವ್ರು ಕೇಳ್ದೋ ಆಸೆ ಪಟ್ಟು ಕೊಟ್ಟರು. ಇದು ಮೂಲತಃ ಯಾವ ಊರಲ್ಲಿ ಇದ್ದಿದ್ದಣ್ಣ ಇದು? ಇದು ನಮ್ಮ ಮಾಗಡಿ ಹತ್ರ ಹದಿನಳ್ಳಿ ಪಕ್ಕ ಗೊಲ್ರಟ್ಟಿ ಕರಿಯಪ್ಪ ಬಂದಿದ್ದು. ಅವರೊಂದು 2 ತಿಂಗಳು 3 ತಿಂಗಳು ಕರುನಲ್ಲಿ ಹಸು ಕರು ತಗೊಂಡೋಗಿದ್ದು ಸಿದ್ಧಗಂಗೆಯಿಂದ. ಕರುನಲ್ಲಿ ಹೋಗಿ ಅವ್ರ ಮನೆಗೆ ಸೇರಿದ್ದು. ಅವ್ರ ಮನೆಯಿಂದ ಆಚೆ ಕೊಟ್ಟಿರಲಿಲ್ಲ. ಇದೇ ಫಸ್ಟು ಹೊರಗಡೆ ಕೊಟ್ಟಿದ್ದು. ನಿಮ್ಗೇನೆ ಫಸ್ಟ್ ಕೊಟ್ಟಿರೋದಣ್ಣ? ನೀವು ಏನಾರ ಮುಂದೆ ಮಾರೋದು ಏನೋ ಪ್ಲ್ಯಾನ್ ಆಯ್ತಣ್ಣ? ಏನೋ ಹುಲ್ಲುಂದ್ರನ್ನ ಕಳೆದು ಅಂದರೆ ಹೋಯ್ತವೆ ಇದಾಗಿರ್ತವೆ. ಇರುವಷ್ಟಿನ ಪ್ರೀತಿ ಸಾಕು.